ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕಳೆದ 2 ದಿನಗಳಲ್ಲಿ 16 ಕಡೆ ದಾಳಿಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಐಟಿ ರೈಡ್ ಆಗಿದೆ. ಉದ್ಯಮಿಗಳು, ಚಿನ್ನಾಭರಣ ಮಳಿಗೆ ಮಾಲೀಕರ ಮೇಲೆ ಐಟಿ ದಾಳಿ ನಡೆಸಿರುವಂತಹದ್ದು. ಕಚೇರಿಗಳ ಮೇಲೆ ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ದಾಳಿ ವೇಳೆ ಕೆಜಿಗಟ್ಟಲೆ ಚಿನ್ನ ಹಾಗೆ ನಗದು ಕೂಡ ದೊರೆತಿದೆ. ಬೇನಾಮಿ ಆಸ್ತಿ ಪತ್ರಗಳು ಪತ್ತೆಯಾದ ಖಚಿತ ಮಾಹಿತಿಯ ಮೇರೆಗೆ ಊರಿನಲ್ಲಿ ಹಲವಾರು ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಚುನಾವಣಾ ಕಾವು ಬಹಳ ಜೋರಾಗಿ ನಡೀತಾ ಇದೆ. ಚುನಾವಣೆಯ ಈ ಬಿಸಿಯಲ್ಲಿಯೇ ಬೆಂಗಳೂರಿನಲ್ಲಿ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನ ಹಲವಾರು ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಾರೆ 16 ಕಡೆ ಐಟಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಐಟಿ ರೈಡ್ ಆಗಿದೆ. ಪ್ರಮುಖವಾಗಿ ಇಲ್ಲಿ ಉದ್ಯಮಿಗಳು ಹಾಗೆ ಚಿನ್ನಾಭರಣ ಮಳಿಗೆ ಮಾಲೀಕರ ಕಚೇರಿ ಹಾಗೂ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತಹದ್ದು. ದಾಳಿ ವೇಳೆ ಕೆಜಿಗಟ್ಟಲೆ ಚಿನ್ನ ಕೂಡ ದೊರೆತಿದೆ, ನಗದು ದೊರೆತಿದೆ, ಬೇನಾಮಿ ಆಸ್ತಿ ಪತ್ರಗಳು ಪತ್ತೆಯಾದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತಹದ್ದು. ಕಳೆದ 2 ದಿನಗಳಲ್ಲಿ 16 ಕಡೆ ಖಚಿತ ಮಾಹಿತಿಯ ಮೇರೆಗೆ ಒಟ್ಟು 16 ಕಡೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಈ ಐಟಿ ರೇಡ್ ಅನ್ನ ನಡೆಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಉದ್ಯಮಿಗಳು ಇದ್ದಾರೆ, ಚಿನ್ನಾಭರಣ ಮಳಿಗೆ ಮಾಲೀಕರು ಕೂಡ ಇದ್ದಾರೆ. ಇವರ ಮನೆ ಹಾಗೂ ಕಚೇರಿ ಮೇಲೆ ಇದಕ್ಕಿದ್ದ ಹಾಗೆ ಐಟಿ ಅಧಿಕಾರಿ ದಾಳಿಯನ್ನ ನಡೆಸಿದ್ದಾರೆ. ಕಚೇರಿಗ ಮೇಲೆ ಪ್ರಮುಖವಾಗಿ ದಾಳಿಯನ್ನ ನಡೆಸಿರುವಂತದ್ದು. ಹಾಗೆ ಮನೆಯನ್ನ ಕೂಡ ತಪಾಸಣೆಯನ್ನ ನಡೆಸಲಾಗಿದೆ. ದಾಳಿ ವೇಳೆ ಚಿನ್ನ ಹಾಗೆ ನಗದು ದೊಡ್ಡ ಮಟ್ಟದಲ್ಲಿ ದೊರೆತಿರುವಂತಹದ್ದು. ಬೇನಾಮಿ ಆಸ್ತಿ ಪತ್ರ ಕೂಡ ಪತ್ತೆಯಾದ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಐಟಿ ಅಧಿಕಾರಿಗಳು 16 ಕಡೆ ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಈ ಒಂದು ಐಟಿ ರೇಡ್ ಮಾಡಲಾಗಿದೆ. ಉದ್ಯಮಿಗಳ ಟಾರ್ಗೆಟ್ ಮಾಡಲಾಗಿದೆ. ಚಿನ್ನಾಭರಣ ಮಳಿಗೆ ಮಾಲೀಕರನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಒಟ್ಟಾರೆ 2 ದಿನಗಳಲ್ಲಿ 16 ಕಡೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಉದ್ಯಮಿಗಳ ಕಚೇರಿ ಹಾಗೂ ಮನೆಗಳು, ಅದರ ಮೇಲೆ ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ದಾಳಿ ವೇಳೆ ಕೆಜಿಗಟ್ಟಲೆ ಚಿನ್ನ ಕೂಡ ದೊರೆತಿದೆ, ಇದರ ಜೊತೆಗೆ ನಗದು ಕೂಡ ದೊರೆತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ಕೊಂಡ್ ಬರೋಣ.
ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಮತ್ತೆ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಮನೆಗೆ ದಾಳಿಯನ್ನ ನಡೆಸಲಾಗಿದೆ. ಲಕ್ಷಾಂತರ ರೂಪಾಯಿ ಹಣ, ಬೆಳ್ಳಿ, ಬಂಗಾರ ಪತ್ತೆಯಾಗಿದೆ. ಇದರ ಜೊತೆಗೆ ನಗದು, ಚಿನ್ನ, ಬೆಳ್ಳಿ ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಬಳ್ಳಾರಿ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಖಚಿತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಅವರ ಮನೆಗೆ ಐಟಿ ರೈಡ್ ಅನ್ನ ನಡೆಸಲಾಗಿದೆ. ಅಧಿಕಾರಿಗಳು ಆಗಮಿಸಿದ್ದಾರೆ. ಮನೆಯಲ್ಲಿ ಇರುವಂತಹ ಪತ್ರಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಅಧಿಕಾರಿಗಳ ಕೈ ಸೇರಿರುವಂತಹದ್ದು. ಹಾಗೇನೆ ಹಣ ಮತ್ತೆ ಬೆಳ್ಳಿ, ಬಂಗಾರಗಳು ಪತ್ತೆಯಾಗಿದೆ. ನಗದು, ಚಿನ್ನ, ಬೆಳ್ಳಿಯನ್ನ ಕೂಡ ಬದಲಿ ಪೊಲೀಸರು ಜಪ್ತಿಯನ್ನ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಎಸ್ಪಿ ರಂಜಿತ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಕಳೆದ 2 ದಿನಗಳಲ್ಲಿ 16 ಕಡೆ ಈ ಒಂದು ಐಟಿ ರೇಡ್ ಅನ್ನು ನಡೆಸಲಾಗಿದೆ. ಬೆಂಗಳೂರಿನ ಹಲವಾರು ಕಡೆ ಐಟಿ ದಾಳಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಲೈವ್ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ಬೆಂಗಳೂರು ಐಟಿ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿದ್ದಾರೆ. 2 ದಿನಗಳಿಂದ ದಾಳಿ ನಡೀತಾ ಇದೆ. ಸಂಪರ್ಕ ಕಡಿತಗೊಂಡಿರುವಂತದ್ದು. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಕಳೆದ 2 ದಿನಗಳಲ್ಲಿ ಒಟ್ಟು 16 ಕಡೆ ಐಟಿ ಅಧಿಕಾರಿಗಳು ಒಟ್ಟಾರೆ ಐಟಿ ರೈಡ್ ಅನ್ನ ಮಾಡಿರುವಂತದ್ದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಐಟಿ ರೈಡ್ ನಡೆದಿರುವಂತದ್ದು. ಉದ್ಯಮಿಗಳಿಗೆ ಚಿನ್ನಾಭರಣ, ಮಳಿಗೆ ಮಾಲೀಕರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆದಿದೆ. ದಾಳಿ ವೇಳೆ ಕೆಜಿಗಟ್ಟಲೆ ಚಿನ್ನಗೆ ನಗದು ಕೂಡ ಜಪ್ತಿ ಮಾಡಿದ್ದಾರೆ. ಬೇನಾಮಿ ಆಸ್ತಿ ಪತ್ರಗಳು ಕೈ ಸೇರಿವೆ. ಹಾಗೆಯೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ಐಟಿ ರೈಡ್ 2 ದಿನದಿಂದ ಈ ದಾಳಿಯನ್ನ ನಡೆಸಲಾಗಿದೆ. ಐಟಿ ರೈಡ್ ನಡೆದು ಏನಿದೆ ಅಪ್ಡೇಟ್ಸ್? ಪಲ್ಲವಿ, ಒಂದು ಕಡೆ ಲೋಕಸಭಾ ಚುನಾವಣೆಯ ಕಾವು ಕಡೆ ಐಟಿ ಅಧಿಕಾರಿಗಳು ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಿನ ಪ್ರಮುಖ ಮೇಲೆ ದಾಳಿಯನ್ನ ಮಾಡಿ, ನಿರಂತರವಾಗಿ ದಾಳಿಯನ್ನ ಮಾಡಿ ಸುಮಾರು ಕೋಟಿಗಟ್ಟಲೆ ಹಣವನ್ನ ಈಗ ಇರುವಂತದ್ದು. ಅದರಲ್ಲೂ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಅಭ್ಯರ್ಥಿಗಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಅವರ ಬ್ಯಾಕ್ಗ್ರೌಂಡ್ ಅನ್ನ ಹರಿತಂತಹ ಐಟಿ ಅಧಿಕಾರಿಗಳು ಈಗ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಒಟ್ಟು ಬೆಂಗಳೂರಿನ ದಕ್ಷಿಣ ವಿಭಾಗ ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು, ಅಂದರೆ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಒಟ್ಟು 16 ಕಡೆ ದಾಳಿ, ಮತ್ತೆ ಒಟ್ಟು ರಾಜ್ಯದಲ್ಲಿ ಒಟ್ಟು 20 ಕಡೆ ಈಗ ದಾಳಿಯನ್ನ ಮಾಡಿರುವಂತದ್ದು. ದಾಳಿ ವೇಳೆ ಸುಮಾರು ಕೋಟಿಗಟ್ಟಲೆ ಹಣವನ್ನ ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಿದ್ದಾರೋ ಅವರ ಕಚೇರಿ ಮತ್ತೆ ಅವರ ಮನೆ ಮತ್ತೆ ಅವರ ಸಂಬಂಧಿಕರ ಮನೆ ಮತ್ತೆ ಅವರ ಕಚೇರಿ ಜೊತೆಗೆ ಒಂದಷ್ಟು ಅಂದ್ರೆ ಹಣ ಉಳ್ಳವಂತ ವ್ಯಕ್ತಿಗಳ ಅವರ ಮನೆ ಮೇಲೆ ಈಗ ದಾಳಿಯನ್ನ ಒಟ್ಟು ಏನಿಲ್ಲ ಅಂದ್ರೂ ಕೂಡ ಇಲ್ಲಿವರೆಗೂ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೋಟಿ ಹಣವನ್ನ ವಶಕ್ಕೆ ತೆಗೆದುಕೊಂಡಿರುವುದು, ಜೊತೆಗೆ ಚಿನ್ನಾಭರಣವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಬಳ್ಳಾರಿಯಲ್ಲೂ ಕೂಡ ಬಳ್ಳಾರಿಯಲ್ಲಿ ಬ್ರೂಸ್ಪೇಟೆ ಪೊಲೀಸರು ಅಲ್ಲೂ ಕೂಡ ಒಂದು ದಾಳಿಯನ್ನ ಮಾಡಿರುವಂತದ್ದು. ಕಮಲೇಶ್ ಜೈನ್ ಅಂತೇಳಿ ಅವರ ಕಚೇರಿ, ಅವರ ಒಂದು ಚಿನ್ನ ಅಂಗಡಿಯ ಮಳಿಗೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 23ಕ್ಕೂ ಹೆಚ್ಚು, 23 ಹಾಗೆ ಚಿನ್ನ ಮತ್ತೆ ಬೆಳ್ಳಿ ಇಷ್ಟು ಪ್ರಮಾಣದ ಆಸ್ತಿಯನ್ನ ಈಗ ಬ್ರೂಸ್ಪೇಟೆ ಪೊಲೀಸರು ದಾಳಿಯನ್ನ ಮಾಡಿ ಕಮಲೇಶ್ ಜೈನ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಅಂತಂದ್ರೆ ಇಲ್ಲಿ ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಒಂದು ದಾಖಲಾತಿಗಳು ಇಲ್ಲದೆ ಇರುವಂತಹ ಒಂದು ಹಣವನ್ನ ಈಗ ಸೀಸ್ ಮಾಡಿರುವಂಥದ್ದು. ಹಾಗಾಗಿ ಈ 2 ಕಡೆ ಐಟಿ ಅಧಿಕಾರಿಗಳು ಈಗ ದಾಳಿಯನ್ನ ಮುಂದುವರಿಸಿರುವಂತಹದ್ದು. ಪಲ್ಲವಿ, ಚುನಾವಣೆ ಸಂದರ್ಭ ಒಂದು ಕಡೆ, ಹಾಗಾಗಿ ಐಟಿ ರೈಡ್ ನಡೆದಿದ್ಯಾ ಹೇಗೆ?
ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳಾಗಿ ಅವರು ದಾಳಿಯನ್ನ ಮುಂದುವರಿಸ್ತಾರೆ. ಯಾಕೆಂತಂದ್ರೆ ಅನಧಿಕೃತವಾಗಿ ಯಾವುದೇ ಅಂದ್ರೆ ದಾಖಲಾತಿಗಳು ಇಲ್ಲದೆ ಇರುವಂತಹ ಹಣ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ, ಸೊ ಆ ಎಲ್ಲ ಮಾಹಿತಿಯನ್ನು ಅರಿತಂತಹ ಐಟಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇಡಿ ಅಧಿಕಾರಿಗಳು ಇಂತಹ ಒಂದು ಸಮಯವನ್ನ ಬಳಸಿಕೊಳ್ತಾರೆ. ಯಾಕೆಂತಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಚುನಾವಣೆಯ ಪ್ರಚಾರಕ್ಕೋಸ್ಕರ, ಚುನಾವಣೆಯಲ್ಲಿ ಹಣವನ್ನ ಹಂಚೋದಕ್ಕೋಸ್ಕರ ಒಂದಷ್ಟು ಹಣವನ್ನ ಮೊದಲೇ ಎಲ್ಲ ಕಡೆ ಶೇಖರಿಸಿಟ್ಟಿರ್ತಾರೆ. ಸೊ ಆ ಹಣದ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ತೆಗೆದುಕೊಳ್ತಾರೆ. ಸೊ ಇಂತಹ ಒಂದು ಸಮಯವನ್ನ ಐಟಿ ಅಧಿಕಾರಿಗಳು ಬಳಸಿಕೊಳ್ತಾರೆ. ಸೊ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆಯೋ ಅಲ್ಲೂ ಕೂಡ ಸುಮಾರು 10ಕ್ಕೂ ಹೆಚ್ಚು ಜನ ಪ್ರಮುಖ ಅಭ್ಯರ್ಥಿಗಳ ಪರವಾಗಿದ್ದಂತಹ ವ್ಯಕ್ತಿಗಳ ಮನೆ ಮೇಲೆ ಈಗ ದಾಳಿಯನ್ನ ಮಾಡಿರುವಂಥದ್ದು. ಸುಮಾರು ಏನಿಲ್ಲ ಅಂದ್ರೂ ಕೂಡ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 25ರಿಂದ 30 ಕೋಟಿ ಹಣವನ್ನು ಕೂಡ ಸೀಸ್ ಮಾಡಿರುವಂತಹ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಒಂದಷ್ಟು ಕೆಜಿ ಗಟ್ಟಲೆ ಚಿನ್ನವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂತಹ ಕೂಡ ಸಿಕ್ಕಿರುವಂಥದ್ದು. ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯಂತ ಒಂದು ಅಂದ್ರೆ ಅಲ್ಲಿ ಜ್ಯುವೆಲರಿ ಮಾಲೀಕರ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹಣವನ್ನ ಶೇಖರಿಸಿಟ್ಟಿದ್ರೋ ಆ ಎಲ್ಲ ಹಣದ ಮೂಲದ ಮಾಹಿತಿಗಳನ್ನ ಅರಿತಂತಹ ಐಟಿ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿರುವಂತಹದ್ದು. ಪಲ್ಲವಿ, ಅದೇ ರೀತಿ ಈಗ ಪ್ರಮುಖವಾಗಿ ಇಲ್ಲಿ ಟಾರ್ಗೆಟ್ ಆಗಿರುವಂತದ್ದು ಮತ್ತೆ ಚಿನ್ನಾಭರಣ ಮಳಿಗೆ ಮಾಲೀಕರು, ಹಾಗೇನೆ ಇನ್ನು ಯಾರ ಮೇಲೆಲ್ಲ ಈ ಒಂದು ರೈಡ್ ನಡೆದಿದೆ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ? ಪ್ರಮುಖವಾಗಿ ಯಾರ್ಯಾರು ಅಭ್ಯರ್ಥಿಗಳು ಈಗ ದಕ್ಷಿಣದಲ್ಲಿ ಈಗ ಸೌಮ್ಯ ರೆಡ್ಡಿ ಆಗಿರ್ಬೋದು, ಅಜಿಗೌಡ ಆಗಿರ್ಬೋದು, ಈ ರೀತಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರ್ಯಾರಿದಾರೋ ಅವರಿಗೆ ಗೊತ್ತಿರುವಂತಹ ವ್ಯಕ್ತಿಗಳ ಮನೆ ಮೇಲೆ ಈಗ ದಾಳಿಯನ್ನ ಮಾಡಿರುವಂಥದ್ದು. ಸೊ ಹಾಗಾಗಿ ಅವರು ಒಂದಷ್ಟು ಹಣವನ್ನ ಶೇಖರಿಸಿಟ್ಟಿದ್ರು, ಅಂದ್ರೆ ಚುನಾವಣೆಯಲ್ಲಿ ಹಣವನ್ನ ಹಂಚೋದಕ್ಕೆ ಶೇಖರಿಸಿಟ್ಟಿದ್ರು ಅನ್ನೋ ಒಂದು ಐಟಿ ಅಧಿಕಾರಿಗಳಿಗೆ ಸಿಗುತ್ತೆ. ಸೊ ಆ ಒಂದು ಮಾಹಿತಿ ಆಧಾರದ ಮೇಲೆ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ದಾಳಿಯನ್ನ ಮಾಡ್ಕೊಂಡ್ ಬಂದಿರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ದಕ್ಷಿಣ ಕ್ಷೇತ್ರವನ್ನೇ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಮುಖಂಡರುಗಳ ಮನೆ ಮತ್ತೆ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ನೋಡ್ತಾ ಇದ್ರೆ ಚುನಾವಣೆಯ ದೃಷ್ಟಿಯನ್ನ ಇಟ್ಟುಕೊಂಡೇ ಹಣವನ್ನ ಹಂಚುತ್ತಿರುವಂತಹ ಒಂದು ಮಾಹಿತಿ ಸಿಗುತ್ತೆ. ಸೊ ಆ ಒಂದು ಮಾಹಿತಿ ಆಧಾರದ ಮೇಲೆ ಈ ಒಂದು ದಾಳಿಯನ್ನ ಮಾಡಿರುವಂತಹದ್ದು. ಪಲ್ಲವಿ, ಓಕೆ, ದಾಳಿ ನಡೆದ ಮೇಲೆ ಈಗ ಮಾಲೀಕರು ಏನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನಗದಾಗಿದೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಹೇಗೆ ಸದ್ಯಕ್ಕೆ ಆ ರೀತಿಯಾದಂತಹ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಯಾಕೆಂತಂದ್ರೆ ಕೇವಲ ದಾಳಿ ಮಾತ್ರ ನಡೆದಿದೆ. ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಆ ಹಣ ಯಾರಿಗೆ ಸೇರಿದ್ದು ಮತ್ತೆ ಯಾವ ಕಾರಣಕ್ಕೋಸ್ಕರ ಹಣವನ್ನ ಶೇಖರಿಸಿಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಈಗ ಮಾಹಿತಿಯನ್ನು ಐಟಿ ಅಧಿಕಾರಿಗಳು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಅಥವಾ ರಾಜಕಾರಣಿ ಆಗಿರ್ಬೋದು ಅವರ ಮನೆಯಲ್ಲಿ ಸಿಕ್ಕಂತಹ ಹಣದ ಮೂಲ ಏನಿದೆಯೋ ಆ ಹಣದ ಮೂಲವನ್ನು ಮೊದಲು ಪ್ರಶ್ನೆ ಮಾಡ್ತಾರೆ. ಯಾಕೆಂತಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಕೂಡ ಆಗಲ್ಲ. ಯಾಕೆಂತಂದ್ರೆ ಯಾವುದೇ ಒಂದು ಆಸ್ತಿಯನ್ನು ಮಾರಾಟ ಮಾಡಿರುವಂತಹ ಹಣ ಆಗಿರ್ಬೋದು ಅಥವಾ ಅದಕ್ಕೆ ಅಂದರೆ 1 ಕೋಟಿ ಹಣ ಸಿಕ್ಕಿದೆ ಅಂತಂತಂದ್ರೆ ಆ 1 ಕೋಟಿ ಹಣದ ಮೂಲದ ಬಗ್ಗೆ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಈ 1 ಕೋಟಿ ಹಣ ನಿಮಗೆ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಆ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಣದ ಮೂಲದ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಮತ್ತು ವಿವರವನ್ನು ಐಟಿ ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ಹಣದ ಮೂಲದ ಬಗ್ಗೆ ಏನಾದರೂ ಅಂದರೆ ತಪ್ಪಿತಸ್ಥರು ಅಥವಾ ಹಣವನ್ನು ಇಟ್ಕೊಂಡಂತಹ ವ್ಯಕ್ತಿಗಳು ಹಣದ ಮೂಲದ ಬಗ್ಗೆ ಅಥವಾ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡದೇ ಇದ್ರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪಲ್ಲವಿ, ಅದೇ ರೀತಿ ಈಗ ಬಳ್ಳಾರಿಯಲ್ಲೂ ಕೂಡ ಈ ಒಂದು ಐಟಿ ರೇಡ್ ನಡೆದಿರುವಂತದ್ದು. ಹಾಗಾದ್ರೆ ಬಳ್ಳಾರಿಯಲ್ಲಿ ಯಾವ ಜಾಗಗಳಲ್ಲಿ ನಡೆದಿರುವಂತಹ ಸಾಧ್ಯತೆ ಇದೆ? ಪ್ರಮುಖವಾಗಿ ಇಲ್ಲಿ ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಮನೆ ಮೇಲೆ ಒಂದು ದಾಳಿಯನ್ನ ನಡೆಸಿದ್ದಾರೆ. ಎಲ್ಲಿಗೆ ಸಂಬಂಧಪಟ್ಟ ಹಣ ಎನ್ನುವಂತಹ ಮಾಹಿತಿ ಏನಾದ್ರೂ ಇದೆಯಾ? ಪಲ್ಲವಿ, ಬಳ್ಳಾರಿಯಲ್ಲಿ ಏನೀಗ ಕಮಲೇಶ್ ಜೈನ್ ಅಂತೇಳಿ ಅವರ ಮನೆ ಮೇಲೆ ದಾಳಿನ ಮಾಡಿರುವಂಥದ್ದು. ಸುಮಾರು 23 ಲಕ್ಷ ಹಣ ಕೂಡ ಸೀಸ್ ಆಗಿರುವಂಥದ್ದು. ಜೊತೆಗೆ ಒಂದಷ್ಟು ಬಂಗಾರ ಕೂಡ ಸೀಸ್ ಆಗಿರುವಂಥದ್ದು. ಅಂದರೆ ಇವರು ಅಂದರೆ ಬ್ರೂಸ್ಪೇಟೆ ಪೊಲೀಸರು ದಾಳಿ ಮಾಡಿರುವಂಥದ್ದು. ಅಲ್ಲಿ ಪ್ರಮುಖವಾಗಿರೋಂತಂದ್ರೆ ಈ ಕಮಲೇಶ್ ಜೈನು ಒಬ್ಬ ವ್ಯಾಪಾರಸ್ಥ. ಸೊ ಹಾಗಾಗಿ ಆತ ಯಾರಿಗೋಸ್ಕರ ಹಣವನ್ನು ಕೊಡೋದಕ್ಕೆ ತಗೊಂಡ್ಬಂದಿದ್ದ ಅಥವಾ ವ್ಯಾಪಾರ ಮಾಡೋದಕ್ಕೋಸ್ಕರ ಹಣವನ್ನು ತಂದಿಟ್ಕೊಂಡಿದ್ದ ಅಥವಾ ಯಾವ್ದಾದ್ರೂ ಚುನಾವಣೆಗೆ ಅಥವಾ ಯಾರ್ದಾರ ಹಬ್ಬಿಗೆ ಹಣವನ್ನ ಸಾಗಿಸುವಂತ ಒಂದು ಕೆಲಸವನ್ನ ಮಾಡಿದ್ರ. ಸೊ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ 23 ಲಕ್ಷ ಹಣ ಸಿಕ್ಕಿರುವಂಥದ್ದು, ಜೊತೆಗೆ ಒಂದಷ್ಟು ಚಿನ್ನಾಭರಣ ಕೂಡ ಸಿಕ್ಕಿರುವಂಥದ್ದು. ಸೊ ಅದರ ಮೂಲದ ಬಗ್ಗೆನೂ ಕೂಡ ಈಗ ಪೊಲೀಸರು ಮಾಹಿತಿ ಹಾಕುವಂತ ಒಂದು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು.
ಓಕೆ, ಧನ್ಯವಾದ ಅಶ್ವಥ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ದಿನಗಳಲ್ಲಿ ಒಟ್ಟು 16 ಕಡೆ ಐಟಿ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಐಟಿ ರೇಡ್ ನಡೆದಿದೆ. ಉದ್ಯಮಿಗಳು ಹಾಗೆ ಚಿನ್ನಾಭರಣ ಮಳಿಗೆ ಮಾಲೀಕರ ಮನೆ ಹಾಗೂ ಕಚೇರಿಯ ಮೇಲೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ದಾಳಿ ವೇಳೆ ಕೆಜಿಗಟ್ಟಲೆ ಚಿನ್ನ, ಹಗದು, ಬೇನಾಮಿ ಆಸ್ತಿ ಪತ್ರಗಳು ಪತ್ತೆಯಾಗಿವೆ.